ಮಕ್ಕಳು ಮನೆಯಲ್ಲಿಲ್ಲ ಅಂತಂದರೆ ಮನೆ ಥರನೇ ಇರೋದಿಲ್ಲ. ಹಾಯ್ ಆಲ್, 30 ದಿನದ ಚಾಲೆಂಜಲ್ಲಿ ಇದು 13ನೇ ದಿನ ಆಗಿರುತ್ತೆ. ಇನ್ನು ಇವತ್ತು ಸಂಡೇ ಆಗಿದ್ದರಿಂದ ಬೆಳಿಗ್ಗೆ ಬೇಗ ಎದ್ದು ಚರ್ಚ್ಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಹೊರಟ್ವಿ. ಆದರೂ ಕೂಡ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು, ಯಾಕಂದರೆ ಇಷ್ಟು ದಿನ ಪಾಪು ಇದ್ದ, ಅವನ್ನ ಕೂಡ ರೆಡಿ ಮಾಡಿ ಕರ್ಕೊಂಡು ಹೋಗ್ತಿದ್ದೆ. ಇವತ್ತು ಅವನು ಊರಲ್ಲಿದ್ದಾನೆ, ಇದಿಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬೇಜಾರಾಗ್ತಿತ್ತು. ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾವು ಕೆಲಸ ಮಾಡಬೇಕಂದ್ರೆ ಯಾವುದನ್ನಾದರೂ ಒಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಹೇಳಿ ನನಗೆ ನಾನೇ ಸಮಾಧಾನ ಹೇಳ್ಕೊಂಡು ಚರ್ಚ್ ಕಡೆ ಹೊರಟ್ವಿ. ಇನ್ನು ಇವತ್ತು ಚರ್ಚಲ್ಲಿ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಮ್ಯಾರಿಡ್ ಕಪಲ್ಸ್ ಇಯರ್ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಮತ್ತು ಸೆಲೆಬ್ರೇಷನ್ ಮಾಡ್ತಿದ್ರು. ತುಂಬ ಚೆನ್ನಾಗಿತ್ತು. ಮತ್ತು ಸ್ಪೆಷಲ್ಲಾಗಿ ಹೋಲಿ ಮಾಸ್ನ ಇಟ್ಟಿದ್ರು ಮ್ಯಾರಿಡ್ ಕಪಲ್ಸ್ಗೋಸ್ಕರ. ತುಂಬ ಚೆನ್ನಾಗಿತ್ತು. ಆ ಮಾಸ್ ಮುಗಿಸ್ಕೊಂಡು ಇನ್ನು ಬರುವಾಗ ಹಾಗೆ ಟಿಫನ್ ಮಾಡ್ಕೊಂಡು ಬಂದ್ವಿ. ನಮ್ಮ ಚಿಕ್ಕಮ್ಮವ್ರು ಕೂಡ ಬಂದಿದ್ದರು. ಎಲ್ಲರೂ ಒಟ್ಟಿಗೆ ಸೇರಿ ಟಿಫನ್ ಮುಗಿಸ್ಕೊಂಡು ಇನ್ನು ಮನೆ ಕಡೆ ಹೊರಟು ಬಂದ್ವಿ. ಮನೆಗೆ ಬಂದು ಅಡುಗೆ ಮಾಡೋಣ ಅಂತ ಹೇಳಿ ನೋಡಿದ್ರೆ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತು, ನೆನ್ನೆ ಊರಿಂದ ಕೊಟ್ಟು ಕಳಿಸಿದ್ರು. ಇನ್ನು ಹಾಗೆ ಇಟ್ಟರೆ ವೇಸ್ಟ್ ಆಗುತ್ತೆ ಅಂಥೇಳಿ ನಾನು ಚಟ್ನಿ ಮಾಡೋಣ ಅಂಥೇಳಿ ಪ್ರಿಪೇರ್ ಮಾಡ್ತಿದ್ದೆ. ಇದಂತೂ ತುಂಬ ಒಳ್ಳೆಯದು, ಕಣ್ಣಿಗೆ ಹೇರ್ಗೆಲ್ಲ ತುಂಬ ಒಳ್ಳೆಯದು. ಈ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಇನ್ನು ಈವ್ನಿಂಗ್ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದು ಪಾಪುಗೆ ಸಹ ವೀಡಿಯೋ ಕಾಲ್ ಮಾಡಿ ಅವನು ನಮ್ಮನ್ನು ನೋಡ್ತಾನೆ ಇಲ್ಲ, ಅವನ ಎಂಜಾಯ್ಮೆಂಟ್ ಅವನದಾಗಿದೆ ಸರಿ ಅಂತ ಹೇಳಿಬಿಟ್ಟು ಇನ್ನು ರಾತ್ರಿ ಊಟನ ಕೂಡ ಮುಗಿಸಿ ಕಿಚನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಈ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡ್ಕೊಂಡು ಫಾಲೋ ಮಾಡಿ. ಇನ್ನಷ್ಟು ಒಳ್ಳೆ ವೀಡಿಯೋಸ್ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ. ಥ್ಯಾಂಕ್ ಯು ಆಲ್.